ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಸರ್ಗಾಣಾಂ ಆದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ. ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಮಹಂ. ಸರ್ಗಗಳಲ್ಲಿ ಅಂತಂದರೆ ಯಾವುದೇ ಒಂದು ಅಧ್ಯಾಯ ಆಗಿರಲಿ ಅಥವಾ ಯಾವುದೇ ಒಂದು ದೊಡ್ಡದಾದಂತಹ ಘಟನೆ ಇರಲಿ, ಏನೇ ಒಂದು ಸಂಭವಿಸುವಂಥದ್ದರಲ್ಲಿ ಆದಿ ಅಂತ್ಯ ಮಧ್ಯ ಎಲ್ಲವೂ ನಾನೇ. ಇಂದಿನಿಂದ ಶುರುವಾಯಿತು, ಇಂದು ಕೊನೆಯಾಯಿತು ಅಂತ ಏನೇ ಒಂದು ನಾವು ಹೇಳಿದರೂ ಕೂಡ ಅದರಲ್ಲಿ ಆದಿ ಅಂತ್ಯ ಮಧ್ಯ ಎಲ್ಲವೂ ನಾನೇ. ಎಲ್ಲ ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ ಅನ್ನುವಂಥದ್ದು ನನ್ನದು, ನಾನು ಅದರಲ್ಲಿರುವಂಥವನು. ಮತ್ತು ನಾನು ಎಲ್ಲ ವಿಷಯಗಳಲ್ಲೂ ಕೂಡ ವಾದ ಪ್ರವದತಾಂ. ವಾದ ಎಲ್ಲಿ ನಡೀತಾ ಇದೆಯೋ, ವಾದ ಅಂತಂದರೆ ಇಲ್ಲಿ ಭಗವಂತನ ಸಾನ್ನಿಧ್ಯವನ್ನು ತಿಳ್ಕೊಳ್ಳೋದಕ್ಕೆ ಮಾಡುವಂತಹ ವಾದ. ಅದರಲ್ಲಿ ಆ ಯಾರ್ಯಾರು ಮಾತು ಆಡ್ತಾ ಇದ್ದಾರೋ, ಭಗವಂತನ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದಂತಹವರಲ್ಲಿ ಆ ವಾದ ಅನ್ನೋದಿದೆಯಲ್ಲ, ಅದೇ ನಾನು. ಯಾಕೆಂತಂದರೆ ಆ ವಾದದಿಂದಲೇ, ವಾದ ಅನ್ನೋದು ಯಾವುದರಿಂದ ಆಗುತ್ತೆ? ಮನಸ್ಸಿನಿಂದ ಬುದ್ಧಿ ಎರಡು ಒಂದುಗೂಡಿ ಭಗವಂತನಲ್ಲಿ ಲೀನವಾದಾಗ ಮಾತ್ರ ಭಗವಂತನ ಬಗ್ಗೆ ಎಲ್ಲ ಇಂದ್ರಿಯಗಳು ಎಲ್ಲವೂ ಕೂಡ ಅವನ ಬಗ್ಗೆ ಯೋಚನೆ ಮಾಡುತ್ತೆ. ಹೀಗಾಗಿ ಆ ಒಂದು ಸಾತ್ವಿಕ ಗುಣ ಇದೆಯಲ್ಲ, ಅದೇ ನಾನು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇದು ಶ್ರೀ ಪರಾಭವ ನಾಮ ಸಂವತ್ಸರಿ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸಿ ಶುಕ್ಲ ಪಕ್ಷಿ. ಇಂದು 24ನೇ ತಾರೀಕು ಸೋಮವಾರ ಮತ್ತು ಇಂದು ಪೂರ್ವಾಷಾಢ ನಕ್ಷತ್ರ ಮತ್ತು ದಧಿವ್ರತ ಆರಂಭ. ದ್ವಾದಶಿ ಇಂದು ಇರೋರಿಗೆ ದಧಿವ್ರತ ಆರಂಭ. ಕೆಲವರಿಗೆ ನಾಳೆ ದ್ವಾದಶಿ ಇರಬಹುದು, ಅಂಥವರಿಗೆ ನಾಳೆ ದ್ವಾದಶಿಯಿಂದ ದಧಿವ್ರತ ಆರಂಭ. ಒಂದು ತಿಂಗಳ ತನಕ, ಮುಂದಿನ 2 ದ್ವಾದಶಿಗಳ ತನಕ, ಶುಕ್ಲ ದ್ವಾದಶಿಯ ತನಕ ಮೊಸರು ಅನ್ನೋದನ್ನು ನಾವು ತಿನ್ನುವುದು ವರ್ಜ್ಯ. ಇದು ದಧಿವ್ರತ. ಚಾತುರ್ಮಾಸ್ಯದಲ್ಲಿ ಇದು 2ನೆಯ ವ್ರತ. ಇಂದಿನ ನಕ್ಷತ್ರವನ್ನು ನೋಡೋಣ. ಇಂದಿನ 24ನೇ ತಾರೀಕು ಮತ್ತು ಇಂದು ಪೂರ್ವಾಷಾಢ ನಕ್ಷತ್ರ ಮತ್ತು ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರ. ಮೇಷರಾಶಿಯವರಿಗೆ ಇದು ಸ್ವಲ್ಪ ನಿನ್ನೆಗಿಂತಲೂ ಉತ್ತಮವಾದಂತಹ ದಿವಸ. ಭಾಗ್ಯದಲ್ಲಿ ಮಿತ್ರರು ಕೂಡ ಇವತ್ತು ಸೇರಿಕೊಳ್ತಾರೆ. ಹೀಗಾಗಿ ಮನಸ್ಸಿಗೆ ಹೆಚ್ಚಿನ ನೆಮ್ಮದಿಯನ್ನು ನೀವು ಮಿತ್ರರಿಂದ ಇಂದು ಕಾಣಬಹುದು. ಆದರೂ ಕೂಡ ಅದೃಷ್ಟ ಪರೀಕ್ಷೆ ನಡೀತಾನೇ ಇದೆ ಅನ್ನುವಂತಹ ಒಂದು ಭಾವನೆ ನಿಮಗೆ ಕಾಡ್ತಾ ಇರಬಹುದು. ಹೀಗಾಗಿ ಸ್ವಲ್ಪ ಕಾರ್ಯಕ್ಷೇತ್ರದಲ್ಲಿ ವಿನಯ ಮತ್ತು ಮನೆಯಲ್ಲೂ ಹಿರಿಯರೊಂದಿಗೆ ವಿನಯ ಅಗತ್ಯ. ವೃಷಭ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸನೇ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಪ್ರೀತಿ ಪಾತ್ರರಿಂದಲೇ ಸಹಕಾರ ಇಲ್ಲ. ಹೀಗಾಗಿ ಪ್ರಪಂಚದಲ್ಲಿ ಬೇರೆಯವರಿಂದ ನೀವು ಏನು ತಾನೇ ನೀವು ನಿರೀಕ್ಷಿಸಬಹುದು. ಹೀಗಾಗಿ ಮನೆಯವರೇ ಇವತ್ತು ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆ. ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿನಗಳು ಮುಂದುವರಿತಾ ಇದೆ. ಎಲ್ಲ ರೀತಿಯಿಂದ ಸಹಕಾರ ಪ್ರಾಪ್ತಿ ಹಾಗೂ ಸಂಸಾರದಲ್ಲಿ ಹಾಗೂ ಮಿತ್ರತ್ವಗಳಲ್ಲಿ ಯಶಸ್ಸು. ಪಾರ್ಟ್ನರ್ಶಿಪ್ಗಳು ಕೂಡ ಇವತ್ತು ಯಶಸ್ಸು. ಕರ್ಕ ರಾಶಿಯವರಿಗೆ ಶತ್ರುನಾಶ, ಶತ್ರುಧ್ವಂಸ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಇಂದು ನಿಮಗೆ ಜಯ ಪ್ರಾಪ್ತಿ ಹಾಗೂ ಬಹಳ ಹುರುಪಿನಿಂದ ನೀವು ಕೆಲಸಗಳನ್ನು ಮಾಡಬಹುದು. ಯಾರ್ಯಾರು ಫಿಸಿಕಲ್ ಫಿಟ್ನೆಸ್, ಡಯಟಿಷಿಯನ್ಸ್, ಅಡ್ವೆಂಚರ್ ಸ್ಪೋರ್ಟ್ಸ್ ಇತ್ಯಾದಿಗಳಲ್ಲಿದ್ದೀರಿ ನಿಮಗೆಲ್ಲರಿಗೂ ಅತ್ಯುತ್ತಮ. ಸಿಂಹರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂಥದ್ದು. ಇಂದು ಬಹಳನೇ ನೀವು ಫಿಲಾಸಾಫಿಕಲ್ ಆಗಿ ಯೋಚನೆ ಮಾಡಬೇಕಾದಂಥ ಸಂದರ್ಭಗಳನ್ನು ನೀವು ತಂದು ಹಾಕಿಕೊಳ್ಳಬಹುದು. ಮಿತ್ರತ್ವಗಳಲ್ಲಿ ಒಡಕು ಉಂಟಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಅವಶ್ಯಕ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಕೋರ್ಟು ಕಚೇರಿ ವ್ಯವಹಾರಗಳು ಮತ್ತು ಗೌರ್ಮೆಂಟ್, ಸರ್ಕಾರ ಇತ್ಯಾದಿ ತೊಂದರೆಗಳಿಗೆ ಸಿಕ್ಕಾಕೊಂಡಿರೋರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿನಗಳು ಮುಂದುವರಿತಾ ಇದೆ. ಮನಸ್ಸಿಗೆ ನೆಮ್ಮದಿ ಮತ್ತು ಅಪರಿಮಿತ ಆತ್ಮವಿಶ್ವಾಸ. ಹೀಗಾಗಿ ಮಾಧ್ಯಮದಲ್ಲಿರೋರಂತೂ ಬಹಳ ದೊಡ್ಡದಾದಂತಹ ಕೆಲಸಗಳನ್ನು ಸಾಧಿಸಬಹುದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕುಟುಂಬದವರೇ ಮುಖ್ಯರಾಗ್ತಾರೆ. ಅವರ ಯೋಗಕ್ಷೇಮ ನಿಮ್ಮ ಯೋಗಕ್ಷೇಮ ಆಗಿರುತ್ತೆ. ಹಾಗಾಗಿ ಇಂದು ಬಂಧು ಬಾಂಧವರೇ ಮುಖ್ಯ. ಧನುರಾಶಿಯವರಿಗೆ ಉತ್ತಮವಾದಂತಹ ದಿವಸ ಮುಂದುವರಿತಾ ಇದೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗಿದೆ. ಹಿಂದಿನ 4-5 ದಿನಗಳಲ್ಲಿದ್ದಂತಹ ತೊಂದರೆಗಳಿಂದ ಇಂದು ಮನಸ್ಸಿಗೆ ನೆಮ್ಮದಿ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಇನ್ನೂ ಮುಂದುವರಿತಾ ಇದೆ ಮತ್ತು ನಿಮಗೆ ಹಿಂದಿನ 4-5 ದಿನಗಳಲ್ಲಿದ್ದಂತಹ ತೊಂದರೆಗಳಿಂದ ಇನ್ನೂ ಕೂಡ ಸ್ವಲ್ಪ ಮಿತ್ರತ್ವಗಳು, ಒಡಕು ಇತ್ಯಾದಿಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಕುಂಭರಾಶಿಯವರಿಗೆ ಅತ್ಯುತ್ತಮ ಇಷ್ಟಾರ್ಥ ಸಿದ್ಧಿ, ಧನ ಲಾಭ, ಮನಸ್ಸಿಗೆ ನೆಮ್ಮದಿ, ಮಿತ್ರರಲ್ಲಿ ಒಡನಾಟ. ಮೀನರಾಶಿಯವರಿಗೆ ಕಾರ್ಯಕ್ಷೇತ್ರದ ಯಶಸ್ಸು ಮುಂದುವರಿಯುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ಜಯತೆ.